ಓಂ ಶಾಂತಿ. 17-12-1984 ಅವ್ಯಕ್ತ ಮುರಳಿ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ महावाक्य आಗಿದೆ, व्यर्थ को समाप्त करने का साधन समर्थ संकल्पों का खजाना ಜ್ಞಾನ ಮುರಳಿ ಹೇ ಅಂತ ಹೇಳ್ತಾರೆ ಬಾಬಾ. ವ್ಯರ್ಥವನ್ನು ಸಮಾಪ್ತಿ ಮಾಡ್ತಕ್ಕಂಥ ಸಾಧನ ಸಮರ್ಥ ಸಂಕಲ್ಪಗಳ ಒಂದು ಖಜಾನೆ ಯಾವುದಾಗಿದೆ? ಜ್ಞಾನದ ಮುರಳಿ ಅಂತ ಹೇಳ್ತಾರೆ ಬಾಬಾ. ಸರ್ವ ಸಮರ್ಥ ಬಾಪ್ದಾदा बोले, आज बापदादा संगम युगी अलौकिक रूहानी महफिल में मिलन मनाने आए हैं. ಇಂದು ಬಾಪ್ದಾದ ಸಂಗಮಯುಗದ ಅಲೌಕಿಕ ಆತ್ಮಿಕ ಸಭೆಯಲ್ಲಿ ಮಿಲನ್ ಮಾಡಕ್ಕೆ ಬಾಬಾ ಬಂದಿದ್ದಾರೆ. यह रूहानी महफिल रूहानी मिलन सारे कल्प में अभी ही कर सकते हो. आत्माओं से परमात्मा का मिलन. ಬಾಬಾ ಹೇಳ್ತಾರೆ, ಈ ಆತ್ಮಿಕ ಸಭೆ ಆತ್ಮಿಕ ಮಿಲನ್ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗಿದೆ. यह श्रेष्ठ मिलन सतयुगी सृष्टि में भी नहीं होगा. ಇಂಥ ಒಂದು ಶ್ರೇಷ್ಠ ಮಿಲನ ಸತ್ಯುಗ ಸ್ವರ್ಗ ಇದ್ದರೂ ಕೂಡ ಈ ಮಿಲನಲ್ಲಿ ಮಾಡೋಕ್ಕಾಗೋದಿಲ್ಲ. इसलिए इस युग को महान युग, महान मिलन का युग, सर्व प्राप्तियों का युग, असंभव से संभव होने का युग, सहज और श्रेष्ठ अनुभूतियों का युग, विशेष परिवर्तन का युग, विश्व कल्याण का युग, सहज वरदानों का युग कहा जाता है. ನೋಡ್ರಿ ಬಾಬಾ ಹೇಳ್ತಾರೆ, ಸಂಗಮ ಯುಗ ಅನ್ನು ಏನೇನು ಹೇಳ್ತಾರೆ? ಇದು ಮಹಾನ್ ಯುಗ ಆಗಿದೆ, ಮಹಾ ಮಿಲನ ಮಾಡುವಂಥ ಯುಗ, ಎಲ್ಲ ಪ್ರಾಪ್ತಿಗಳನ್ನು ಮಾಡ್ಕೊಳ್ತಕ್ಕಂಥ ಯುಗ, ಅಸಂಭವವನ್ನು ಸಂಭವವನ್ನಾಗಿ ಮಾಡ್ತಕ್ಕಂಥ ಯುಗ, ಸಹಜ ಮತ್ತು ಶ್ರೇಷ್ಠ ಅನುಭೂತಿಗಳನ್ನು ಮಾಡ್ತಕ್ಕಂಥ ಯುಗ, ವಿಶೇಷ ಪರಿವರ್ತನೆಯ ಯುಗ, ವಿಶ್ವ ಕಲ್ಯಾಣದ ಯುಗ, ಸಹಜವಾಗಿ ವರದಾನಗಳನ್ನು ಪಡ್ಕೊಳ್ತಕ್ಕಂಥ ಒಂದು ಯುಗ ಯಾವುದಾಗಿದೆ? ಈ ಸಂಗಮ ಯುಗ. ಅದಕ್ಕೆ ಬಾಬಾ ಹೇಳ್ತಾರೆ, ऐसे युग में महान पाठधारी तुम आत्माएं हो. ಬರೀ ಯುಗ ಅಷ್ಟೇ ನಡೆದಿಲ್ಲ, ಆ ಯುಗದಲ್ಲಿ ಪಾತ್ರಧಾರಿಗಳು ಬೇಕಲ್ಲ. ಇಂಥ ಸಂಗಮ ಯುಗದಲ್ಲಿ ಮಹಾನ್ ಪಾತ್ರಧಾರಿಗಳು ಯಾರು? ನಾವು ಆತ್ಮಗಳು. ಐಸಾ ಮಹಾನ್ ನಶಾ ಸದಾ रहता है. ಈ ನಶೆ ಯಾವಾಗಲೂ ಇದೆಯಾ? ಯಾವ ನಶೆ? ಮಹಾನ್ ಯುಗದಲ್ಲಿಯ ಮಹಾನ್ ಪಾತ್ರಧಾರಿ ಆತ್ಮ ನಾನು ಅನ್ನೋ ನಶೆ ಇದೆಯಾ? सारे विश्व जिस बाप को 1 सेकंड की झलक देखने की छात्रक है. ಇಡೀ ವಿಶ್ವ ಪರಮಾತ್ಮನನ್ನು ಒಂದೇ ಒಂದು ಸೆಕೆಂಡ್ನಲ್ಲಿ ನಾನು ಕಾಣಬೇಕು ಅಂತಕ್ಕಂಥ ಒಂದು ಹಸಿವಿದೆ, ಛಾತ್ರಕ, ನೋಡಬೇಕು ಅಂತಕ್ಕಂಥ ಆಸೆ. ಉಸ್ ಬಾಪ್ ಕೆ ಸೆಕೆಂಡ್ ಮೇ ಅಧಿಕಾರಿ ಬನ್ನೆ ವಾಲೆ ಹಮ್ ಶ್ರೇಷ್ಠ ಆತ್ಮ ಹೇ. ನಾವು ಒಂದೇ ಸೆಕೆಂಡಲ್ಲಿ ಪರಮಾತ್ಮನನ್ನು ಏನು ಮಿಲನ್ ಮಾಡ್ತಕ್ಕಂಥ ಆತ್ಮಗಳು, ಶ್ರೇಷ್ಠಾತ್ಮಗಳು ನಾವಾಗಿದ್ದೀವಿ. ಯಹ ಸ್ಮೃತಿ ಮೇರೇತಾ ಹೇ. ಈ ಸ್ಮೃತಿ ನಿಮಗಿದೆ ಏನು? ನಾವು ಈಗ ಸಹಜವಾಗಿ ಪರಮಾತ್ಮನನ್ನು ನೆನಪು ಮಾಡ್ತಕ್ಕಂಥ ಶಕ್ತಿ ಬಂದದಲ್ಲ ನಮಗೆ. ಅದು ಎಲ್ಲಿ ಹೋಗಿ ನೆನಪು ಮಾಡ್ತೀವಿ? ಅವ ಎಲ್ಲಿದ್ದಾನೆ ಹೆಂಗಿದ್ದಾನೆ ಗೊತ್ತಾಗಿ ಅಲ್ಲೇ ಹೋಗಿ ನೆನಪು ಮಾಡ್ತೀವಿ. ಆದರೆ ಅವರು ಏನು ಮಾಡ್ಲಿಕ್ಕತ್ತಾರ? ಹುಡುಕ್ಲಿಕ್ಕತ್ತಾರ. ಅಲ್ಲಿ ಸಿಗ್ತಾನೇನು, ಇಲ್ಲಿ ಸಿಗ್ತಾನೇನು, 1 ಸೆಕೆಂಡ್ ಸಿಕ್ಕರೆ ಸಾಕು ಅಂತ ಹುಡುಕಾಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಯಹ ಸ್ಮೃತಿ ಸ್ವತಃ ಹಿ ಸಮರ್ಥ ಬನಾತಿ ಹೇ. ಯಾವ ಸ್ಮೃತಿ? ನಾನು ಪರಮಾತ್ಮನನ್ನು ಮಿಲನ್ ಮಾಡಬಲ್ಲೆ, ಒಂದೇ ಸೆಕೆಂಡ್ನಲ್ಲಿ ನಾನು ಪರಮಾತ್ಮನ ಮಿಲನ್ ಮಾಡ್ಬೋದು ಅನ್ನೋ ಸ್ಮೃತಿ ನಮ್ಮನ್ನೇನು ಮಾಡ್ತದೆ? ಸಮರ್ಥಿಯನ್ನಾಗಿ ಮಾಡ್ತದೆ. ಐಸಿ ಸಮರ್ಥ ಆತ್ಮಾಯೇ ಬನೆ ಹೋ. ಸಮರ್ಥ ಆತ್ಮಗಳಾಗಿದ್ದೀರಾ. ಸಮರ್ಥ ಅರ್ಥಾತ್ ವ್ಯರ್ಥ ಕೋ ಸಮಾಪ್ತ ಕರ್ನೆ ವಾಲೆ. ಯಾರಿಗೆ ಸಮರ್ಥ ಆತ್ಮಗಳಂತಾರೆ? ಏನಾದರೂ ವ್ಯರ್ಥ ಬಂದರೆ ಒಂದೇ ಸೆಕೆಂಡಲ್ಲಿ ಅದನ್ನೇನು ಮಾಡಿಬಿಡೋದು?
ಸಮಾಪ್ತ ಮಾಡಬೇಕು ಅಂಥವ್ರಿಗೆ ಏನಂತಾರೆ ಬಾಬಾ? ಸಮರ್ಥಾತ್ಮ. ವ್ಯರ್ಥ ಹೇತೋ ಸಮರ್ಥ ನಹಿ. ಎಲ್ಲಿ ವ್ಯರ್ಥ ಇತ್ತು ಅಂದರೆ ಅದು ಸಮರ್ಥ ಅನ್ನಿಸ್ಕೊಳ್ಳೋದಿಲ್ಲ. ಅಗರ್ ಮನಸಾಮೆ ವ್ಯರ್ಥ ಸಂಕಲ್ಪ ಹೇ ತೋ ಸಮರ್ಥ ಸಂಕಲ್ಪ ಟಹರ್ ನಹಿ ಸಕ್ತೆ. ಒಂದು ಯಾವುದರ ನಿಲ್ತದ, ಎಲ್ಲನೂ ಹೇಗೆ ನಿಲ್ಲಕ್ಕಾಗತ್ತೆ? ಮನಸ್ಸಿನಲ್ಲಿ ವ್ಯರ್ಥ ಇದ್ದರೆ ಸಮರ್ಥ ಸಂಕಲ್ಪಗಳು ಬರೋದಿಲ್ಲ. ಸಮರ್ಥ ಸಂಕಲ್ಪಗಳಿದ್ದು ಅಂದರೆ ವ್ಯರ್ಥ ಬರೋದಿಲ್ಲ. ವ್ಯರ್ಥ ಬಾರ್ ಬಾರ್ ನೀಚೆಲೆ ಆತ ಹೈ. ವ್ಯರ್ಥ ವಿಚಾರಗಳು ನಮ್ಮನ್ನೇನು ಮಾಡ್ತಾವೆ? ಕೆಳಗೆ ತಗೊಂಡು ಬರ್ತಾವೆ. ಸಮರ್ಥ ಸಂಕಲ್ಪ ಸಮರ್ಥ ಬಾಪ್ ಕೆ ಮಿಲನ್ ಕಾ ಭಿ ಅನುಭವ ಕರಾತ. ಸಮರ್ಥ ಸಂಕಲ್ಪಗಳೇನು ಮಾಡ್ತವೆ? ತಂದೆಯನ್ನು ಮಿಲನ ಮಾಡುವ ಅನುಭವ ಮಾಡಿಸ್ತವೆ. ಮಾಯಾಜೀತ್ ಭಿ ಬನ್ನಾತ. ಯಾವುದು? ಸಮರ್ಥ ಸಂಕಲ್ಪಗಳು ತಂದೆಯ ಅನುಭವವನ್ನು ಮಾಡಿಸ್ತವೆ, ಮಾಯಾ ಜೀತರನ್ನಾಗಿ ಮಾಡ್ತವೆ. ಸಫಲತಾ ಸ್ವರೂಪ್ ಸೇವಾಧಾರಿ ಭೀ ಬನಾತ. ಸಮರ್ಥ ಸಂಕಲ್ಪಗಳ ಇಂಪಾರ್ಟೆನ್ಸ್ ಹೇಳ್ತಿದ್ದಾರೆ ಬಾಬಾ. ನಮ್ಮಲ್ಲಿ ಸಮರ್ಥ ಸಂಕಲ್ಪಗಳು ಇದ್ದರೆ ತಂದೆಯ ಅನುಭವ ಮಾಡ್ತೀವಿ, ಮತ್ತೇನು ಮಾಡ್ತೀವಿ? ಮಾಯಾಜೀತ ಆಗ್ತೀವಿ, ಮತ್ತು ಸೇವೆಯಲ್ಲಿ ಸಫಲತೆಯನ್ನು ಪಡ್ಕೊಳ್ತೀವಿ. ವ್ಯರ್ಥ ಸಂಕಲ್ಪ ಸದಾ ಉತ್ಸಾಹ ಉಮಂಗಕ್ಕೋ ಸಮಾಪ್ತ ಕರ್ತಾ ಹೇ. ವ್ಯರ್ಥ ಸಂಕಲ್ಪಗಳೇನು ಮಾಡ್ತವೆ? ನಮ್ಮ ಉತ್ಸಾಹವನ್ನು ಸಮಾಪ್ತಿ ಮಾಡ್ತವೆ. ವಹ ಸದಾ ಕ್ಯೂ ಕ್ಯಾ ಕಿ ಉಲ್ಝನ್ ಮೇ ರಹತಾ. ಯಾರಲ್ಲಿ ವ್ಯರ್ಥ ಸಂಕಲ್ಪಗಳಿರ್ತಾವೋ ಅವ್ರಿಗೇನಿರ್ತದೆ? ಯಾವಾಗಲೂ ಪ್ರಶ್ನೆ. ಯಾವುದು? ಯಾಕೆ, ಏನು, ಹೆಂಗೆ. ಬಾಬಾ ಹೇಳ್ತಾರೆ ಅವು ಬಂದು ಅಂದರೆ ಏನಾಗ್ಬಿಡ್ತದೆ? ಉಲ್झन में रहते हैं, ಹೊಯ್ದಾಡಕ್ಕೆ ಶುರು ಮಾಡ್ತಾರೆ, ಹಲ್ಚಲ್ನಲ್ಲಿ ಬರ್ತಾರೆ. ಇಸ್ಲಿಯೇ ಛೋಟಿ ಛೋಟಿ ಬಾತೋ ಮೇ ಸ್ವಯಂ ಸೆ ದಿಲ್ ಶಿಕಸ್ತ್ रहता. ಅದಕ್ಕಂಥವ್ರು ಏನು ಮಾಡ್ತಾರೆ? ವ್ಯರ್ಥ ಸಂಕಲ್ಪದವ್ರು ಇಷ್ಟಿಷ್ಟೇ ಮಾತಿಗೆ ಏನು ಮಾಡ್ತಾರೆ? ದಿಲ್ ಶಿಕಸ್ತ್ ಆಗಿಬಿಡ್ತಾರೆ, ಹೃದಯ ವಿಧೀರ್ಣರಾಗ್ಬಿಡ್ತಾರೆ. व्यर्थ संकल्प सदा सर्व प्राप्तियों के खजाने को अनुभव करने से ವಂಚಿತ कर देता. ವ್ಯರ್ಥ ಸಂಕಲ್ಪಗಳು ಸದಾ ಸರ್ವ ಪ್ರಾಪ್ತಿಗಳ ಖಜಾನೆಯ ಅನುಭವವನ್ನು ಮಾಡುವುದರಲ್ಲಿ ನಮ್ಮನ್ನು ವಂಚಿತ ಮಾಡ್ತವೆ. ಏನು? ಸುಖದ ಅನುಭೂತಿ ಮಾಡಿಸ್ಕೊಡೋದಿಲ್ಲ. ಯಾವುವು? ವ್ಯರ್ಥ ಸಂಕಲ್ಪಗಳು. यह करूँगा, यह करूँ, यह प्लान बहुत तेज़ी से बनाते अर्थात तीव्र गति से बनाते हैं, क्योंकि व्यर्थ संकल्पों की गति फास्ट होती है. ಅದು ಮಾಡೋದು, ಇದು ಮಾಡೋದು, ಹಾಗೆ ಮಾಡೋದು, ಹಿಂಗೆ ಮಾಡೋದು ಅಂತ ಮಾಡ್ತೀವಿ. ಬರ ಮಾಡಿ ಹಿಂಗೆಂಗೋ ಮಾಡಿಬಿಡ್ತಾರೆ. ಯಾಕಂತಂದರೆ ಅದು ಫಾಸ್ಟ್ ಇರ್ತದೆ. ವ್ಯರ್ಥ ಸಂಕಲ್ಪಗಳ ಗತಿ ಏನಾಗಿರ್ತದೆ? ತೀವ್ರ ಇರ್ತದೆ. ಬಾಬಾ ಹೇಳ್ತಾರೆ इसलिए बहुत ऊंची ऊंची बातें सोचते हैं, लेकिन समर्थ न होने के कारण प्लान और प्रैक्टिकल में महान अंतर हो जाता है. ವಿಚಾರ ಮಾಡದೇನೋ ಬಹಳ ದೊಡ್ಡ ವಿಚಾರ ಮಾಡ್ತಾರೆ. ವ್ಯರ್ಥ ಸಂಕಲ್ಪಗಳು ಇರೋದರಿಂದ ಅದು ಮಾಡೋದರಲ್ಲಿ ಏನಾಗ್ಬಿಡ್ತದೆ? ಅಂತರ ಆಗಿಬಿಡ್ತದೆ ಅಂತಾರೆ ಬಾಬಾ. ಪ್ರಾಕ್ಟಿಕಲ್ನಲ್ಲಿ ಅದು ಮಾಡೋಕ್ಕಾಗೋದಿಲ್ಲ. ಬಾಬಾ ಹೇಳ್ತಾರೆ इसलिए दिल शिकस्त हो जाते हैं. ಅಂದ್ಕೊಳ್ಳೋದು ದೊಡ್ಡ ವಿಷಯಗಳು, ಮಾಡೋದು ಇಷ್ಟಿಷ್ಟೇ, ಅಂದ್ಕೊಂಡಂಗೆ ಮಾಡಲಿಕ್ಕಾಗೋದಿಲ್ಲ. ಅವಾಗ ಏನಾಗ್ಬಿಡ್ತದೆ? ಹೃದಯ ವಿತೀರ್ಣ ಆಗಿಬಿಡ್ತದೆ. ಸೋಚನಾ ಅವ್ರ ಕರ್ನಾ ದೋನೋ ಏನಿರಬೇಕು? ಸಮಾನ ಹೋಗ. ನಾವೇನು ಯೋಚನೆ ಮಾಡ್ತೀವೋ ಹಾಗೆ ಮಾಡಬೇಕು. ಅಥವಾ ನಮಗೆಷ್ಟಾಗ್ತದೋ ಅಷ್ಟನ್ನೇ ಯೋಚನೆ ಮಾಡಬೇಕು. ನಮ್ಮ ಕಡೆ ಇಷ್ಟೇ ಆಗ್ತಿರ್ತದೆ, ಎಷ್ಟೆಷ್ಟೋ ಯೋಚನೆ ಮಾಡಿ ಅಲ್ಲೇನಾಗ್ತದೆ? ಡಿಸ್ಟರ್ಬೆನ್ಸ್ ಆಗ್ತದೆ. ಸದಾ ಧೈರ್ಯವತ್ ಗತಿ ಸೆ ಸಂಕಲ್ಪ और कर्म में सफल होंगे. ಇನ್ನೊಂದೇನು ಹೇಳ್ತಾರೆ ಬಾಬಾ? ಯಾವಾಗಲೂ ಧೈರ್ಯ ಇರಬೇಕು. ಧೈರ್ಯವತ್ ಗತಿ ಇತ್ತು ಅಂತಂದರೆ ಅದರಿಂದ ಸಂಕಲ್ಪ ಮತ್ತು ಕರ್ಮಗಳಲ್ಲಿ ಸಫಲತೆ ಆಗ್ತದೆ. ವ್ಯರ್ಥ ಸಂಕಲ್ಪ ತೇಜ್ ತೂಫಾನ್ ಕಿ ತರಹ ಹಲ್ಚಲ್ ಮೇಲಾತಾ ಹೈ. ವ್ಯರ್ಥ ಸಂಕಲ್ಪ ಹೆಂಗಂತಂದರೆ ಬಿರುಗಾಳಿ ಇದ್ದಂಗಂತೆ, ಭಾಳ ಸ್ಪೀಡಾಗಿ ಬಂದುಬಿಡ್ತವೆ. ಅದಕ್ಕೆ ಹೇಳ್ತಾರೆ ಬಾಬಾ हलचल ಆಗಿಬಿಡ್ತೀವಿ. ಸಮರ್ಥ ಸಂಕಲ್ಪ ಸದಾ ಬಹಾರ್ ಕೆ ಸಮಾನ್ ಹರಾ ಭರಾ ಬನಾ ದೇತಾ ಹೈ.
ಸಮರ್ಥ ಸಂಕಲ್ಪಗಳು ಯಾವಾಗಲೂ ಸಮಾನ್ ಹರಾ ಭರಾ ಬನಾ ದೇತೆ ಹೇ. ಹರಾ ಭರಾ ಅಂದರೆ ಹೆಂಗೆ ಹಸಿರು ಇರ್ತದಲ್ಲ, ಹಂಗೆ ತುಂಬ್ಕೊಂಡಂಗಿರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, व्यर्थ संकल्प एनर्जी अर्थात आत्मिक शक्ति और समय गंवाने के निमित्त बनता है. ವ್ಯರ್ಥ ಸಂಕಲ್ಪ ಏನು ಮಾಡ್ತದೆ? ಶಕ್ತಿಯನ್ನು, ಆತ್ಮಿಕ ಶಕ್ತಿಯನ್ನು ಮತ್ತು ಸಮಯವನ್ನು ಏನು ಮಾಡ್ತವೆ? ಹಾಳು ಮಾಡೋಕ್ಕೆ ನಿಮಿತ್ತ ಆಗ್ತದೆ. समर्थ संकल्प सदा आत्मिक शक्ति अर्थात एनर्जी जमा करता है. ಸಮರ್ಥ ಸಂಕಲ್ಪ ಏನು ಮಾಡ್ತವೆ? ನನ್ನನ್ನು ಶಕ್ತಿಯುತವನ್ನಾಗಿ ಮಾಡ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎನರ್ಜಿ ಜಮಾ ಆಗ್ತದೆ. ಸಮಯ ಸಫಲ್ ಕರ್ತಾ ಹೇ. ಸಮರ್ಥ ಸಂಕಲ್ಪಗಳು ಮಾಡ್ತಾ ಇದ್ವಿ ಅಂತಂದರೆ ಯಾವ ಟೈಮಿಗೆ ಏನಾಗಬೇಕು ಆ ಸಮಯದಲ್ಲಿ ಅದು ಏನಾಗ್ಬಿಡ್ತದೆ? ಸಫಲ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. व्यर्थ संकल्प रचना होते हुए भी व्यर्थ रचना आत्मा रचता को भी परेशान करती है. ವ್ಯರ್ಥ ಸಂಕಲ್ಪಗಳು ಅವು ರಚನೆ ಮಾಡ್ತಿದ್ರೂ ಕೂಡ ವ್ಯರ್ಥ ರಚನಾ ಆತ್ಮವನ್ನು ರಚತಾ ಕೋ ಭಿ ಪರೇಶಾನ್ ಕರ್ತಾ ಹೇ, ದುಃಖ ಕೊಡ್ತವೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಾನ್ ಸಮರ್ಥಾತ್ಮ ಕಿ ಶಾನ್ ಸೆ ಪರೇ ಕರ್ ದೇತಿ ಹೇ. ಹಂಗಂದರೆ ಮಾಸ್ಟರ್ ಸರ್ವಶಕ್ತಿವಾನ್ ಯಾರು? ನಾವು. ಸಮರ್ಥ ಆತ್ಮಕಿ ಶಾನ್ ಸೆ, ನಮ್ಮ ಶಾನ್ ಏನಿದೆ? समर्थ शान की श्रेष्ठ शान स्मृति स्वरूप समर्थ संकल्प से सदा श्रेष्ठ शान के स्मृति स्वरूप रहते हैं. इस अंतर को समझते भी हो फिर भी कई बच्चे व्यर्थ संकल्पों की शिकायत अभी भी करते हैं. ಗೊತ್ತಿದೆ ಏನು? ಸಮರ್ಥ ಸಂಕಲ್ಪಗಳ ಮಾಡೋದರಿಂದ ನಮ್ಮ ಸ್ಮೃತಿ ಶ್ರೇಷ್ಠ ಆಗ್ತದೆ, ಸ್ವರೂಪ ಶ್ರೇಷ್ಠ ಆಗ್ತದೆ. ವ್ಯರ್ಥ ಮತ್ತು ಸಮರ್ಥ ಸಂಕಲ್ಪಗಳ ಅಂತರ ನಮಗೆ ಗೊತ್ತಿದ್ದಾಗ್ಯೂ ಕೂಡ ಮತ್ತು ಕೆಲವು ಮಕ್ಕಳು ಏನು ಮಾಡ್ತಾರೆ? ವ್ಯರ್ಥ ಸಂಕಲ್ಪಗಳ ಶಿಕಾಯತ್ ಮಾಡ್ತಿರ್ತಾರೆ. ಅದು ಹಂಗಾಯಿತು, ಹಿಂಗಾಯಿತು, ಅದಾಯಿತು, ಇದಾಯಿತು. अब तक भी व्यर्थ संकल्प क्यों चलता? इसका कारण ಇಷ್ಟೆಲ್ಲ ಬಾಬಾ ಹೇಳಿದ್ರೂ ಮತ್ತೇನಾಗ್ತಿದೆ? ವ್ಯರ್ಥ ಸಂಕಲ್ಪಗಳ ನಡೀತಿದ್ದಾವೆ. ಕಾರಣ ಏನು? जो बाप दादा ने समर्थ संकल्पों का खजाना दिया है वह है ज्ञान की मुरली. बाप दादा ಏನು ಹೇಳ್ತಾರೆ ಬಾಬಾ? ಸಮರ್ಥ ಸಂಕಲ್ಪಗಳ ಖಜಾನೆಯನ್ನು ಕೊಟ್ಟಿದ್ದಾರೆ. ಆ ಖಜಾನೆ ಯಾವುದಾಗಿದೆ? ಖಜಾನೆ ಯಾವುದು ಹೇಳಿದ್ರು ಬಾಬಾ? जो बाप दादा ने समर्थ संकल्पों का खजाना दिया है वह है ज्ञान की मुरली. मुरली का एक एक महावाक्य समर्थ खजाना है. ಮುರಳಿಯ ಒಂದೊಂದು ಮಹಾವಾಕ್ಯಗಳು ಕೂಡ ಏನಾಗಿದ್ದಾವೆ? ಖಜಾನೆ. इस समर्थ संकल्प के खजाने का महत्व कम होने के कारण समर्थ संकल्प धारण नहीं होता तो व्यर्थ को चांस मिल जाता है. ಬಾಬಾ ಹೇಳ್ತಾರೆ, ಮುರಳಿಯ ಒಂದೊಂದು ಮಹಾವಾಕ್ಯ ಸಮರ್ಥ ಖಜಾನೆ ಆಗಿದೆ. ಈ ಸಮರ್ಥ ಸಂಕಲ್ಪದ ಖಜಾನೆಯನ್ನು ಮಹತ್ವ ಕಡಿಮೆ ಮಾಡ್ಕೊಂಡಿರ್ತೀರಿ ನೀವು. ಅದಕ್ಕೆ ಕಾರಣ ಏನಾಗ್ಬಿಡ್ತದೆ? ವ್ಯರ್ಥ ಸಂಕಲ್ಪಗಳಿಗೆ ಚಾನ್ಸ್ ಸಿಕ್ಬಿಡ್ತದೆ ಬರೋಕ್ಕೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, हर समय एक एक महावाक्य मनन करते रहे तो समर्थ बुद्धि में व्यर्थ आ ही नहीं सकता. ಮುರಳಿ ಇಷ್ಟು 4 ಪೇಜಿನ ಮುರಳಿ, ಎಷ್ಟು ಸೆಂಟೆನ್ಸು, ಎಷ್ಟು ಶಬ್ದಗಳು. 4 ಪೇಜ್ ಮುರಳಿನಲ್ಲೇ ಎಷ್ಟು ವಾಕ್ಯಗಳು, ಎಷ್ಟು ಶಬ್ದಗಳು. ಅಷ್ಟು ಶಬ್ದಗಳ ಮನನ ಚಿಂತನ ಮಾಡ್ತಿದ್ರೆ ವ್ಯರ್ಥ ಸಂಕಲ್ಪಗಳಿಗೆ ಜಾಗ ಎಲ್ಲಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಖಾಲಿ ಬುದ್ಧಿ ರಹ ಜಾತಿ ಹೈ इसलिए खाली स्थान होने के कारण व्यर्थ आ जाता है.
ಯಾಕೆ ವ್ಯರ್ಥ ಬರ್ತಿದೆ ಅಂತಂದರೆ ಬುದ್ಧಿ ಖಾಲಿ ಮಾಡ್ಕೊಂಡು ಕೂತಿರ್ತೀವಿಯಲ್ಲ, ಆವಾಗ ಏನು ಮಾಡ್ತದೆ, ನಡ್ಬೇಕು ಬಂದು ಸೇರ್ಕೊಂಡು ಬಿಡ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜಬ್ ಮಾರ್ಜಿನ್ ಹಿ ನಹಿ ಹೋಗಿ ತೋ ವ್ಯರ್ಥ ಕೈಸೆ ಸಕ್ತಾ. ಅಲ್ಲಿ ಬರೋಕ್ಕೆ ಜಾಗನೇ ಇಲ್ಲ. ಎಲ್ಲವೂ ಮನಸ್ಸಿನಲ್ಲಿ ಮುರಳಿಯ ಸಮರ್ಥ ಸಂಕಲ್ಪಗಳೇ ಇದ್ದರೆ ವ್ಯರ್ಥ ಸಂಕಲ್ಪಗಳು ಬರಲಿಕ್ಕೆ ಜಾಗ ಎಲ್ಲಿದೆ ಅಂತಾರೆ ಬಾಬಾ.